ಶ್ರೀರಾಮಯ್ಯ ಸ್ವಾಮಿ ಶಿಕ್ಷಣ ಸಂಸ್ಥೆಯ ನೂತನ ಶಾಲಾ ಕಟ್ಟಡ ಉದ್ಘಾಟಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಹುನಗುಂದ ತಾಲೂಕಿನ ಸೂಳೆಭಾವಿ ಗ್ರಾಮದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಶ್ರೀರಾಮಯ್ಯ ಸ್ವಾಮಿ ಶಿಕ್ಷಣ ಸಂಸ್ಥೆಯ ನೂತನ ಶಾಲಾ ಕಟ್ಟಡ ಉದ್ಘಾಟನೆಗೆ ಆಗಮಿಸಿ ಕಟ್ಟಡ ಉದ್ಘಾಟಿಸಿದ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದ ಮಧು ಎಸ್ ಬಂಗಾರಪ್ಪ ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅಧ್ಯಕ್ಷರು, ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ್ ಹಾಗೂ ಉಭಯ ಪೂಜ್ಯರಿಂದ ಲೋಕಾರ್ಪಣೆಗೊಂಡಿತು. ದೀಪ ಹಚ್ಚುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಉಭಯ ಪೂಜ್ಯರು, ಸಚಿವರು, ಶಾಸಕರು, ಮಾಜಿ ಶಾಸಕರು ಹಾಗೂ ಸಂಸ್ಥೆಯ ಅಧ್ಯಕ್ಷ ರವೀಂದ್ರ ಕಲಬುರ್ಗಿ. ಇದೇ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು, ಶಿಕ್ಷಕಿಯರು, ಮಕ್ಕಳು ಉಪಸ್ಥಿತರಿದ್ದರು. ಡಾಕ್ಟರ್ ಬಸವರಾಜ್ ಕೋಟ್ ಸರ್ ಅವರು ಹಾಗೂ ಸೀತಾರಾಮ್ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ಸನ್ಮಾನ ಕಾರ್ಯಕ್ರಮ ಸಲ್ಲಿಸುವುದು ಜೊತೆಗೆ ನಮ್ಮ ಸಂಸ್ಥೆ ಮಾಡೋದ್ರ ಮುಖಾಂತರ ಇವತ್ತು ರಾಮಸ್ವಾಮಿ ಶಿಕ್ಷಣ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಘ ಇವತ್ತು ಇಡೀ ಮತಕ್ಷೇತ್ರಕ್ಕೆ ಒಂದು ಹೆಸರನ್ನು ಗಳಿಸಿದೆ ಅನ್ನೋ ಮಾತನ್ನು ನಾನು ಇವತ್ತು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಈ ಭಾಗದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆಗೆದು ನಡೆಸುವಂಥದ್ದು ಎಷ್ಟು ಕಷ್ಟದ ಪರಿಸ್ಥಿತಿ ಅನ್ನೋದು ನಮಗೆಲ್ಲ ಅರ್ಥ ಆಗಿರುವಂಥದ್ದು ವಿಷಯ.
ಅದರಲ್ಲಿ ನಮ್ಮ RP ಕಲಬುರಗಿಯವರು ಬಹುತೇಕ ಹೆಚ್ಚಿನ ಒತ್ತನ್ನು ಒಂದು ಕಡೆ ಸಹಕಾರಿ ಸಂಘಗಳನ್ನು ಮಾಡುವುದರ ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಳೆದ 25 ವರ್ಷದಿಂದ ಹೆಮ್ಮರವಾಗಿ ಇವತ್ತು ಬೆಳೆಸೋದಕ್ಕೆ ಅವರ ಪಾತ್ರ ಬಹಳ ಪ್ರಮುಖವಾಗಿತ್ತು ಅನ್ನೋ ಮಾತನ್ನು ಕೂಡ ಇವತ್ತು ನಾವು ಹೇಳಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನೂತನ ಈ ಒಂದು ಕಟ್ಟಡ ಹಾಗೂ ಏನು ಸಭಾಭವನದ ಲೋಕಾರ್ಪಣೆ ವಿದ್ಯಾರ್ಥಿ ನಿಲಯಗಳ ಒಂದು ಶಂಕುಸ್ಥಾಪನೆಯನ್ನ ನೆರವೇರಿಸುವುದಕ್ಕೆ ನಮ್ಮ ಕರ್ನಾಟಕ ಜನ ಸರ್ಕಾರದ ನಮ್ಮ ಮಾನ್ಯ ಸಚಿವರಾದಂತಹ ಸನ್ಮಾನ್ಯ ಮಧು ಬಂಗಾರಪ್ಪನವರು ಬಹುತೇಕ ಕಳೆದ 2 ವರ್ಷಗಳಲ್ಲಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಅನೇಕ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆಗಳನ್ನು ಬಹುತೇಕ ತಮಗೆಲ್ಲ ಗೊತ್ತಿದೆ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಅದು ಸರ್ಕಾರಿ ಶಾಲೆಯನ್ನು ಹಿಡ್ಕೊಂಡು ಖಾಸಗಿ ಶಾಲೆ ಇರ್ಬೋದು, ಎಲ್ಲ ಶಾಲೆಗಳಿಗೂ ಕೂಡ ಆ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗಳನ್ನು ತಂದು ಇವತ್ತು ಆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಂತ ನಮ್ಮ ಕರ್ನಾಟಕ ಜನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಇವತ್ತು ಬಡ ಮಕ್ಕಳು, ಬಡ ವಿದ್ಯಾರ್ಥಿಗಳು ಯಾರೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು, ಅವರಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಸರ್ಕಾರ ಕೂಡ ಅತ್ಯಂತ ಕಾರ್ಯೋನ್ಮುಖವಾಗಿ ಕೊಟ್ಟು ಒಂದು 100 ಶಾಲೆ ಇವತ್ತು ಸರ್ಕಾರಿ ಶಾಲೆಗಳಿಗೆ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಇವತ್ತು ಸ್ಮಾರ್ಟ್ ಕ್ಲಾಸ್ ಅನ್ನು ಕೊಟ್ಟಿದ್ದೀನಿ. ಸುಮಾರು 240ಕ್ಕೂ ಹೆಚ್ಚಿರುವಂತಹ ಶಾಲೆಗಳು, ಪ್ರಾಥಮಿಕ ಆಗಿರ್ಬೋದು, ಪ್ರೌಢಶಾಲೆಗಳು, ಆ ಎಲ್ಲ ಶಾಲೆಗಳಿಗೂ ಕೂಡ ಈ 2025ರ ಒಳಗಡೆ ಸಂಪೂರ್ಣ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಇವತ್ತು ಸ್ಮಾರ್ಟ್ ಕ್ಲಾಸ್ ಅನ್ನ ಕೊಡೋದಕ್ಕೆ ಖಂಡಿತವಾಗಿ ನಾವು ಮುಂದಾಗಿದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮಾನ್ಯ ಸಚಿವರಲ್ಲಿ ನಾನು ಒಂದು ವಿನಂತಿ, ಈಗ ತಾವು ಬಹಳಷ್ಟು ಕ್ರಾಂತಿಕಾರಿಕವಾದ ಬದಲಾವಣೆಯನ್ನು ತರ್ತಾ ಇದ್ದೀರಿ. ಯಾಕಂದ್ರೆ ನಮ್ಮ ಮತಕ್ಷೇತ್ರದಲ್ಲಿ ಸುಮಾರು 100 ವರ್ಷ ಇತಿಹಾಸ ಇರುವಂತಹ ಶಾಲೆಗಳು ಬಹಳಷ್ಟು ಇದಾವೆ. ಅವು ಪ್ರಾಥಮಿಕ ಆಗಿರ್ಬೋದು, ಪ್ರೌಢಶಾಲೆಗಳಾಗಿರ್ಬೋದು, ಆ ಎಲ್ಲ ಶಾಲೆಗಳ ಕಟ್ಟಡಕ್ಕೆ ಈ ಕಡೆ ಭಾಗದಲ್ಲಿ ನನಗೆ ವೈಯಕ್ತಿಕವಾಗಿ ಯಾಕೆಂತ ಹೇಳಿದ್ರೆ ಇಲ್ಲಿ ನಮ್ಗಿಂತ ಜಾಸ್ತಿ ನಮ್ಮ ತಂದೆ ಬಂಗಾರಪ್ಪಾಜಿಗೆ ಗೌರವವನ್ನು ಜಾಸ್ತಿ ಕೊಡ್ತಾರೆ. ಯಾವತ್ತೂ ಕೂಡ ಇಡೀ ರಾಜ್ಯದಲ್ಲಿ ಬಂಗಾರಪ್ಪಾಜಿಯವರು, ಅದು ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಬಾಗಲಕೋಟೆಯಲ್ಲಿ, ಯಾಕೆಂದ್ರೆ ಅವರು ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಮಧು ಬಂಗಾರಪ್ಪ ನೆನಪು ಮಾಡ್ಕಿರಲ್ಲ, ಬಂಗಾರಪ್ಪ ಅವ್ರ ಮಗ ಮಧು ಬಂಗಾರಪ್ಪ ಅಂತ ಹೇಳಿದಾಗ ಅದು ಗೌರವ ಬರ್ತದೆ. ಅದನ್ನು ಇವತ್ತು ಕೂಡ ನೀವು ಕೊಟ್ಟಿದ್ದೀರಿ. ಮತ್ತು ವಿಶೇಷವಾಗಿ ನಮ್ಮ ತಂದೆಯವರಿಗೆ ಏನು ಪ್ರೀತಿ ವಿಶ್ವಾಸವನ್ನು ನೀವು ಯಾವತ್ತೂ ಕೂಡ ಕಾಣ್ಕೊಂಡು ಬಂದಿದ್ರೆ ಅದಕ್ಕೆ ವಿಶೇಷವಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಸಂತೋಷ ಆಗುತ್ತೆ. ಇಂಥ ಒಂದು ದೊಡ್ಡ ಸಂಸ್ಥೆ ಸುಮಾರು ಮೇಟಿ ಸಾಹೇಬರು ಹೇಳ್ತಾ ಇದ್ರು, ಇವತ್ತಿಗೆ 19 ವರ್ಷ ಆಯ್ತು. ಹಂಗಾದ್ರೆ ನೀವು 60ನೇ ವರ್ಷಕ್ಕೆ ಇಲ್ಲಿ ಶುರು ಆಗಿರ್ತಕ್ಕಂಥ ಹುಟ್ಟುಹಬ್ಬ ಮಾಡಿದ್ರು. ಇಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಬಂದಿದ್ರು. ಸುಮಾರು 30 ವರ್ಷ ಆಯ್ತಾ ಈ ಸಂಸ್ಥೆ ತುಲಾಭಾರ ಮಾಡಿದ್ರು, ಹೇಳಿದ್ರು. ಅದನ್ನ ಮೇಟಿ ಸಾಹೇಬರು ನೆನ್ಪು ಮಾಡ್ಕೊಳ್ತಾ ಇದ್ರು, ಸಿದ್ದರಾಮಯ್ಯ ಸಾಹೇಬರು ಬಂದಿದ್ರು ಅಂತ ಹೇಳಿ. ಅವತ್ತಿಗೆ ಇವತ್ತಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ರವೀಂದ್ರ ಅವರೇ ತಾವು ಇಂತಹ ಒಂದು ಒಳ್ಳೆ ಸಂಸ್ಥೆಯನ್ನ ಮಾಡಿದ್ದೀರಿ. ಅದಕ್ಕೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ನಮ್ಮ ಇಲಾಖೆಗೆ, ಯಾಕೆಂದ್ರೆ ಸ್ವಲ್ಪ ಅನುದಾನಿತ ಶಾಲೆ ಇದೆ, ಇನ್ನೊಂದಿದೆಲ್ಲ ನೀವೇ ಮಾಡ್ಕೊಳ್ತಾ ಇದ್ದೀರಿ. ಅದಕ್ಕೆ ನಿಮ್ಗೆ ವಿಶೇಷವಾಗಿ ಶುಭಾಶಯಗಳು ಈ ಸಂದರ್ಭದಲ್ಲಿ ನಾನು ಕೋರ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೆಚ್ಚು ಭಾಷಣ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಆದರೆ ಶಿಕ್ಷಣದಲ್ಲಿ ವಿಶೇಷವಾಗಿ 2 ವರ್ಷ ಆಯಿತು ನಮ್ಮ ಸರ್ಕಾರ ಬಂದು, 2 ವರ್ಷ ನಾನು ಕೂಡ ಶಿಕ್ಷಣ ಸಚಿವನಾಗಿ ಸನ್ಮಾನ್ಯ ಸಿದ್ದರಾಮಯ್ಯವರ ಆಶೀರ್ವಾದದಿಂದ ಇವತ್ತು ನಾವು ಮಕ್ಕಳ ಸೇವೆಯನ್ನು ಮಾಡತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಬಹಳ ಕಷ್ಟದ ಒಂದು ಇಲಾಖೆ ಇದೆ ಅಂತ ಹೇಳಿದ್ರೆ ಅದು ಶಿಕ್ಷಣ ಇಲಾಖೆ. ಯಾಕೆಂದ್ರೆ ಸುಮಾರು 38-39% ಶಿಕ್ಷಣದ ಸರ್ಕಾರಿ ನೌಕರರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನನ್ನ ಇಲಾಖೆಯಲ್ಲಿದ್ದಾರೆ. ಮತ್ತು ಅತಿ ಹೆಚ್ಚಿನ ಗಾತ್ರ ಏನು ಎಕ್ಸ್ಪೆಂಡಿಚರ್ ನಾವು ಮಾಡ್ತೀವಿ, ಏನು ಖರ್ಚು ಮಾಡ್ತೀವಲ್ಲ, ಸುಮಾರು 41,000 ಕೋಟಿ ಇವತ್ತು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಮಾನ್ಯ ಸಿದ್ದರಾಮಯ್ಯವರು ನನ್ನ ಬಜೆಟ್ಗೆ ಕೊಟ್ಟು ನಾನು ಖರ್ಚು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಸಮಸ್ಯೆಗಳು ಬೇಕಾದಷ್ಟಿದೆ, ಇಲ್ಲ ಅಂತ ಹೇಳಲ್ಲ. ಆದರೆ ನನಗೆ ಇದು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಹೇಳಿದ್ರು, ಮಧು ಫಸ್ಟ್ ಟೈಮ್ ನೀವು ಮಿನಿಸ್ಟರ್ ಆಗ್ತಾ ಇದೆಯಾ, ಬಹಳ ಕಷ್ಟದ್ದು ಒಂದು ಇಲಾಖೆಯನ್ನು ಕೊಡ್ತಾ ಇದ್ದೀನಿ, ಅದ್ರ ವಿಶ್ವಾಸ ಇದೆ, ಬದಲಾವಣೆಯನ್ನು ತರಬೇಕಾಗುತ್ತೆ. ಯಾಕಂದ್ರೆ ಬದಲಾವಣೆ ಈ ದೇಶಕ್ಕೆ ಏನಾದ್ರು ಆಗಬೇಕಂತ ಹೇಳಿದ್ರೆ ಇವತ್ತಿನ ಒಂದು ಜಾತಿ ಧರ್ಮ, ಇವತ್ತಿನ ರಾಜಕೀಯ ವ್ಯವಸ್ಥೆ ಇದನ್ನೆಲ್ಲ ನೋಡಿದಾಗ
ಏನಾದ್ರು ಒಂದು ದೇಶ ಉದ್ಧಾರ ಆಗಬೇಕಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತಕ್ಕಂಥ ನಿಟ್ಟಿನ ಮೇಲೆ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ನನಗೆ ಶಿಕ್ಷಣ ಇಲಾಖೆಯನ್ನು ಕೊಟ್ಟಿದ್ದಾರೆ. ಸುಮಾರು 46,000 ಶಾಲೆ, 46,000 ಶಾಲೆ ನನಗೆ 46,000 ಶಾಲೆ, ಅನುದಾನಿತ ಶಾಲೆಗಳು ಸೇರಿದ್ರೆ ಸುಮಾರು 57,000 ಶಾಲೆಗಳು ನನ್ನ ಇದ್ರೊಳಗೆ ಬರ್ತದೆ. ಸುಮಾರು 86,000 ಅನುದಾನಿತ ರಹಿತ ಮತ್ತೆ ಸರ್ಕಾರಿ ಶಾಲೆ, ಕಾಲೇಜ್ PUC ವರ್ಗು ನೋಡಿದಾಗ ಸುಮಾರು 86,000 ಶಾಲೆಗಳು ಬರ್ತಾವೆ. 1,08,00,000 ಮಕ್ಕಳು ನನ್ನ ಇಲಾಖೆಯಲ್ಲಿ ಇವತ್ತು ಓದ್ತಕ್ಕಂಥ ವ್ಯವಸ್ಥೆನ ಸುಮಾರು 3 ಲಕ್ಷ ಟೀಚರ್ಸು ಸರ್ಕಾರಿ ಶಾಲೆಯಲ್ಲೇ ಇವತ್ತು ಪಾಠ ಹೇಳ್ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ನಡೀತಾ ಇದೆ. ಬಹಳ ದೊಡ್ಡ ಇಲಾಖೆ. ಆದ್ರೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯ ಅವರು ವಿಶೇಷವಾಗಿ ನನಗೇನು ಈ ಸಂದರ್ಭದಲ್ಲಿ ನನಗೆ ಈ ಜವಾಬ್ದಾರಿಯನ್ನು ಇಟ್ಕೊಟ್ರು. ಆ ಸಂದರ್ಭದಲ್ಲಿ ಹೇಳಿದ್ರು, ಮಧು, ಇಷ್ಟೇ ಕಷ್ಟದ ಇಲಾಖೆ ಅಂದ್ರೂ ಕೂಡ ಕಟ್ಟ ಕಡೆಯ ಮಗುನು ಕೂಡ ಅವರಿಗೆ ಈ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗತ್ತೆ. ಆ ನಿಟ್ಟಿನ ಮೇಲೆ ನಾವು ಸುಮಾರು ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಯಲ್ಲಿ ಈ ಮಧ್ಯಾಹ್ನದ ಊಟಕ್ಕೆ ಮುಂಚೆ ಎಲ್ಲ ಮೇಟಿ ಸಾಹೇಬ್ ತಮಗೆಲ್ಲ ನಾವು ಬಂದ ಮೇಲೆ, ಮಾನ್ಯ ಸಿದ್ದರಾಮಯ್ಯ ಅವರು ಬಂದ ಮೇಲೆ ಒಂದು ಮೊಟ್ಟೆ ಇಲ್ಲ ಅಂದ್ರೆ ಬಾಳೆಹಣ್ಣು, ಯಾರು ಮೊಟ್ಟೆ ಸೇವನೆ ಮಾಡೋದಿಲ್ಲ ಅವರಿಗೆ ಬಾಳೆಹಣ್ಣು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ಬಂದ ತಕ್ಷಣ ಅದನ್ನ 2 ಮೊಟ್ಟೆ ಮಾಡಿ 8ನೇ ಕ್ಲಾಸ್ವರೆಗೂ ಮಾತ್ರ ಕೊಡೋರು. ಯಾಕೆ ಇದನ್ನು ಹೇಳ್ತೀನಿ ಅಂತ ಆಮೇಲೆ ಹೇಳ್ತೀನಿ. ನಾನು 8ನೇ ಕ್ಲಾಸ್ವರೆಗೂ ಮಾತ್ರ ಕೊಡೋರು. ಆದ್ರೆ ಸಿದ್ದರಾಮಯ್ಯ ಅವರು ಇಲ್ಲ ಮಧು, ನಮ್ಮ ಮಕ್ಕಳಿಗೆ, ಯಾಕಂದ್ರೆ ಬಡತನ ಅನ್ನೋದು ಯಾರು ಹುಡ್ಕೊಂಡು ಅರ್ಜಿ ಹಾಕೊಂಡು ಬರೋದಿಲ್ಲ, ಅನಿವಾರ್ಯವಾಗಿ ಬಡತನ ಬರ್ತದೆ. ಆ ಸಂದರ್ಭದಲ್ಲಿ ಅವರಿಗೆ ಸಹಕಾರ ಮಾಡ್ತಕ್ಕಂಥದ್ದೇ ಸರ್ಕಾರದ ಕರ್ತವ್ಯ ಅಂತ ನಿಟ್ಟಿನ ಮೇಲೆ ಮಾನ್ಯ ಸಿದ್ದರಾಮಯ್ಯರು 1 ಮೊಟ್ಟೆಯನ್ನು 2 ಮೊಟ್ಟೆಯನ್ನು ಮಾಡಿದ್ರು. ಅದಾದ್ಮೇಲೆ ನಮ್ಮ ಇಲಾಖೆ ನಡೀತಕ್ಕಂಥ ರೀತಿ ನೋಡಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅಂತ ಹೇಳಿ ಒಂದು ಕಂಪನಿ ಇದೆ, ವಿಪ್ರೋ ಕಂಪನಿ. ಅವರು ತುಂಬಾ ಸಹಾಯ ಮಾಡ್ತಾರೆ ಶಿಕ್ಷಣಕ್ಕೆ, ಬೇರೆ ಬೇರೆ ಕುಡ್ಕೊಳ್ಳೋ ಸಹಾಯ ಮಾಡ್ತಕ್ಕಂಥದ್ದು. ನೀವು ನಮ್ಮೆಲ್ಲ ಮೇಟಿ ಸಾಹಿಬ್ರೆ ಸುಮಾರು 1,591 ಕೋಟಿ ಇವತ್ತು ನಮ್ಮ ಮಕ್ಕಳಿಗೆ ನಾವೇನು 2 ಮೊಟ್ಟೆ ಕೊಡ್ತೀವಿ, ಇನ್ನು 4 ಮೊಟ್ಟೆಯನ್ನ ಸೇರಿ 6 ಮೊಟ್ಟೆ, ಇವತ್ತು ಸುಮಾರು 6 ಮೊಟ್ಟೆಯನ್ನ 1,591 ಕೋಟಿ, 1,591 ಕೋಟಿ ಟ್ಯಾಕ್ಸ್ ಹಣ ಅಲ್ಲ, ಅವರು ದುಡಿದಿರ್ತಕ್ಕಂಥ ಹಣ ನಮ್ಮ ಮಕ್ಕಳಿಗೆ ಪೌಷ್ಟಿಕತೆಗೆ ಇಡೀ ರಾಜ್ಯದಲ್ಲಿ, ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುಮಾರು 57 ಲಕ್ಷ ಮಕ್ಕಳಿಗೆ ಇವತ್ತು ಮೊಟ್ಟೆ ಮತ್ತೆ ಮಧ್ಯಾಹ್ನದ ಊಟದಲ್ಲಿ ಬಾಳೆಹಣ್ಣು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಬೆಳ್ಕೊಡ್ತಾ ಇದ್ವಿ. 3 ದಿವಸ ಸಾಯಿ ಶೋರ್ ಅಂತ ಹೇಳಿ ಈ ರಾಗಿ ಮಾಲ್ಟ್ ತರ ಕೊಡ್ತಾ ಇದ್ವಿ ಸ್ವಾಮೀಜಿಯವರು. ಇವಾಗ ಅದನ್ನ 5 ದಿವಸಕ್ಕೆ ಈ ಬಜೆಟ್ ಅಲ್ಲಿ ಮತ್ತೆ 100 ಕೋಟಿ ಕೊಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯ.